ಊರಲ್ಲಿ ನಿನ್ನಂತ ಯಾರಿಲ್ಲ ಊರಲ್ಲಿ ಹೆಸರ್ಯಾರಿಲ್ಲ ಅಲ್ರಿ ಇದನ್ಯಾರ ನನಗೆ ಇಟ್ಟು ಹಸಿ ಆಗಾಕತ್ತೈತ್ರಿ ನೀವಂದ್ರೆ ಯಾರು ಈ ಊರಿಗೆ ಗೌಡ್ರು ಅಲ್ಲ ನಿಮಗೆ ಅವಮಾನ ಮಾಡ್ಯಾರ ಅಂದ್ರೆ ನಾಚಿಕೆ ಆಕತ್ರಿಪ್ಪ ನಾನು ಬಸ್ ಹೌದು ಬಸಟ್ಟಿ ನಿನಗೆ ನಾಚಿಕೆ ಆಗುತ್ತೈತಾ ಬೇಕಪ್ಪ ನನ್ನ ಮಗನೇ ಯಪ್ಪ ತಂದೆ ನನ್ನ ಹಡ್ದಪ್ಪ ಬೇಕೋಪ ಅಲ್ಲೋ ಪುಣ್ಯಾತಮ್ಮ ನಾನು ನಿನ್ನ ಗುಮಾಸ್ತದನ ದನ್ಯಾರ ಆ ನಿಮ್ಗೆ ಅವಮಾನ ಮಾಡ್ದ ಮಂಗ್ಯನ ಮಗ ನನ್ನ ಕೈಯಾಗ ಸಿಗಬೇಕಾರೆ ಹೇಳ್ತಾನ ಅವನ ನೀವು ಸುಮ್ಮ ಬಿಟ್ಟಿರ್ಬಹುದು ನನ್ನ ಕೈಯಾಗ ಸಿಕ್ಕಂದ್ರ ಆ ಮಗನ ನಡು ದಾರಿಯಾಗ ನಿಂದ್ರಿಸಿ ಒಂದಿಟ್ಟು ಜಗಳ ಗ್ವಾಳೆ ಮಾಡಿ ಅವನ ಮ್ಯಾಲ ಒಗದ ಸೀಮಿಯಾನಿ ಸುರಿವಿ ಬೆಂಕಿ ಹಸ್ತಿನ್ರದನ್ಯಾರ ಹೇಳ್ತಾನೆ ಮುಂದೆ ಸಿಗಬೇಕನ್ನೋ ನನ್ನ ಕೈಯಾಗ ಹೌದು ಬಸಟ್ಟಿ ನನಗೆ ಅವಮಾನ ಮಾಡಿದ ಈ ಅಲ್ಪ ಪ್ರಾಣಿಯನ್ನು ಈ ಭೂಮಿ ಮೇಲೆ ನರಳಿ ನರಳಿ ಸಾಯ್ಬೇಕು ನನಗೆ ಅವಮಾನ ಮಾಡಿದ ಬೇರೆ ಯಾರು ಅಲ್ಲ ಆ ಶ್ರೀಮಂತ ರಮೇಶ ಆ ರಮೇಶ್ ನನ್ನ ವ್ಯವಹಾರದ ಬಗ್ಗೆ ಪೇಪರಿನಲ್ಲಿ ಸಹಿ ಮಾಡಿದಾನಂತೆ ಅದಕ್ಕಾಗಿ ನನಗೆ ಬೆಂಕಿ ಹತ್ತಿ ದಗದಗನೆ ಉರಿಯುತ್ತಾ ಇದೆ ಆ ರಮೇಶನ ಮಣಿತನವನ್ನು ಸರ್ವನಾಶ ಮಾಡಲೇಬೇಕು ಅಂದ್ರ ನಿಮ್ಮ ಹೊಟ್ಟಿ ಉರಿಯಾಕತ್ತದ ಅಂದಂಗ ಆತ್ರಿ ಅದಕ್ಕೆ ಯಾಕೆ ಅನ್ಸ್ತೀರಿ ಇನ್ನೋಟ ನಾವು ಸೇದಿ ಹಚ್ಚಿ ಬ್ಯಾಂಕ್ ಇನ್ನೋಟ್ ಹಚ್ತೀರಿ ಆದ್ರ ನೀವು ಚಿಂತೆ ಮಾಡಿ ಸ್ವರ್ಗ ಬ್ಯಾಡ್ರಿ ಇನ್ನೊಂದು ಚೂರು ದಪ್ಪಾಗ್ರಿ ಲೇ ಬಸಟ್ಟಿ ಏನು ಸೇದಿ ಹಾಕ್ಯ ಹುಚ್ಚು ನನ್ನ ಮಗನೇ ಮತ್ತಷ್ಟು ಸೇದಿ ಹಾಕಿ ಬೆಂಕಿ ಹತ್ತಿರೋದು ಅವನಿಗೆಲ್ಲ ನನಗೆ ಅದು ನಂದು ಬೇಕಾದರೆ ನಂದು ಬೇಕಾದರೆ ಸೇಡು ತೀರಿಸಿಕೊಳ್ಳಲೇಬೇಕು ಅದಕ್ಕಾಗಿ ಆ ರಮೇಶನ ಮಣಿತನವನ್ನು ಛಿದ್ರವಾಗಲೇಬೇಕು ನಗಬೇಡ್ರಿ ಹಿಂಗ ನೀವು ಯಾವಾಗ ನಕ್ಕಿರ್ಲೆ ಅವಾಗೆಲ್ಲ ಸತ್ಯನಾಶ ಆಗ್ಯಾವ ಧನ್ಯಾರ ಇನ್ನೊಂದು ಗೊತ್ತೇನ್ರಿ ಮಗ ಆ ರಮೇಶ್ ತಂಗಿದಳಲ್ರಿ ಸುರೇಶಿನ ಮದುವೆ ಹಾಕಳತ್ರಿ ಏನು ನನ್ನ ತಿರುಕನ ತಂಗಿಯನ್ನು ಸೊಸೆ ಮಾಡಿಕೊಳ್ಳುವರ ಬಸಟ್ಟಿ ನಿನಗೆ ಹೇಗೆ ತಿಳಿಯುತ್ತೆ ನಾ ಅಂದ್ರೆ ಯಾರ್ರಿ ಒಂಥರ ಅಂಚೆ ಕಚೇರಿ ಇದ್ದಂಗ ಅಟ್ಯಾಕ ಬಿಜಾಪುರ ರೇಡಿವೆ ಕೇಂದ್ರ ಇದ್ದಂಗ ಹಿಂಗ ಊರಾಗ ಅಷ್ಟು ಬರಾಕತ್ತೇನ್ರಿ ಜನ ಎಲ್ಲ ಕೂಡಿ ಗುಸು 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 ಮಾತಾಡಕತ್ತಿದ್ರ ನಾನು ಕಿವಿಗೆ ಬಿತ್ತು ಈಗ ಬಾಯಿಲೆ ನಿಮ್ಮ ಮುಂದೆ ಒದರಿ ಬಿಟ್ಟೆ ಅಂತೂ ನನ್ನ ಎಲ್ಲ ದುಶ್ಮನ್ಗಳು ಒಕ್ಕೊಟ್ಟಾಗಿದ್ದಾರೆ ಅಂತಾಯ್ತು ಏನಾದರೂ ಮಾಡಿ ವಿಷದ ಸಂಚವನ್ನು ಹಾಕಿ ಅವರನ್ನು ದೂರ ಮಾಡಬೇಕು ಅದಕ್ಕೆ ಬೇಕಾದ ಉಪಾಯ ಹೂಡಿಕೊಟ್ರೆ ನೀನಾಗುವೆ ಮಂತ್ರಿ ಇಲ್ಲದಿದ್ರೆ ನೀನೊಬ್ಬ ಕಂತ್ರಿ ಯಾಕ್ರಿ ನಾನು ಯಾಕೆ ಕಂತ್ರಿ ಆಗ್ಲಿ ಅನವು ನಾ ಎಟ್ಟೊತ್ತಿದ್ರು ಮಂತ್ರಿನ ಆಗವ ಕನ್ಯಾರ ನೀವು ಕಾಳಜಿ ಮಾಡಬೇಡ್ರಿ ನಿಮಗೇನು ಆ ರಮೇಶಿನ ಮನಿ ಒಡ ಸತ್ಯನಾಶ ಆಗ್ಬೇಕು ಹೌದಲ್ರಿ ಕನ್ಯಾರ ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ಆ ಶಕುನಿ ಉಪಾಯ ಹುಡುಕಾಕ ನಿಮಗೆ ಲೇಟ್ ಆಗಿರ್ಬೋದು ಆದ್ರೆ ಈ ಬಶೆಟ್ಟಿ ಒಮ್ಮೆ ಪ್ಲ್ಯಾನ್ ಹಾಕಿದಂದ್ರ ಆ ನಾವು ಮಾಡಿದ ಕೆಲಸ ಸಕ್ಸಸ್ ಧನ್ಯರ ಅದಕ್ಕೆ ಒಂದು ಕೆಲಸ ಆಯ್ತು ಕೇಳ್ರಿ ಇಲ್ಲಿ ಶಬಾಷ್ ಬಸಟಿ ಶಬಾಷ್ ನಾನು ಹೇಳ್ತೀನಿ ಕೇಳಿ ಕೆಲಸ ಐತೆ ಮುಂದಿಂದ ನೀವು ಏನು ಮಾಡ್ಬೇಕಂದ್ರೆ ಆ ರಮೇಶ್ ಏನ್ ಹೇಳ್ರಿ ಕವಿತಾ ಆಕಿದು ಸ್ವಲ್ಪ ಇದು ಬುದ್ಧಿ ಮಂದ ಐತ್ರಿ ಅದಕ್ಕೆ ನೀವು ಅದು ಮಂಕ ಬುದ್ಧಿ ತುಂಬಿ ಇಲ್ಲದು ಸುಳ್ಳೊಂದು ಸೊಟ್ಟು ಅಂತ ಹೇಳಿ ಆಕೆ ತಲೆಯಾಗ ತುಂಬಿ ಆಕಿನ ನಿಮ್ಮ ತ್ಯಾಕ್ಯಾಗ ತಗೊಂಡ್ರಿ ಆವಾಗ ನೋಡ್ರಿ ನಿಮ್ಮ ಸೇಡಿನ ಆಶೆನ ಇರ್ತೈತಿ ಅವ್ರ ಮುಂದೆ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡೋದಕ್ಕೈತೆ ಶಬಾಷ್ ಬಸಟಿ ಶಬಾಷ್ ಸಕಾಸ್ ಬಡಿ ಪುಣ್ಯಾತ್ಮ ಮೊದಲ ಒಂಟಿ ಎಲ್ಲ ಹೋಯ್ತಿದ್ದು ನೀ ಶಬಾಷ್ ಅನ್ಕೋಗ್ತಾ ಅಲ್ಲೆಲ್ಲ ಗೊಟ್ಟ ಕಣ್ಣಿ ಅಂದ್ರೆ ಏನು ಮಾಡಮ್ಮ ಧನ್ಯರ ಅಲ್ಲಿ ನೋಡ್ರಿ ನಿಮ್ಮ ಬಯಸಿದ ಹಾಕಿ ಈ ಕಡೆಗೆ ಬರಾಕತ್ತೈತಿ ನಿಲ್ಲು
ಕವಿತಾ ನಿಲ್ಲು. ಕೈಯಲ್ಲಿ ಬುತ್ತಿ ಹಿಡಿದುಕೊಂಡು ರಸ್ತಾದಲ್ಲಿ ಒಬ್ಳೆ ಹೊಂಟಿರುವಲ್ಲ, ಯಾಕೆ ನಿಮ್ಮ ಕೆಲಸದ ಆಳು ರಂಗ ಇಲ್ಲವೇ? ರಂಗಪ್ಪ ಹಾಗೂ ನನ್ನ ಪತಿ ಮುಂಜಾನೆ ತೋಟಕ್ಕೆ ಹೋಗೋ ಅವಸರದಲ್ಲಿ ಊಟದ ಕ್ಯಾರಿಯರನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಅವರಿಗೆ ಕೊಡಲು ಹೊರಟಿದ್ದೆ. ದಾರಿಯಲ್ಲಿ ಹೊರಟಿರುವ ನನ್ನನ್ನೇಕೆ ತಡೆದು ನಿಲ್ಲಿಸಿದ್ರಿ? ನಿನ್ನ ಸಂಸಾರದ ಸತ್ಯಕತೆಯನ್ನು ನಿನ್ನ ಮುಂದೆ ಮನಸಾರೆ ಬಿಚ್ಚಿ ಹೇಳಬೇಕೆಂದು ತಡೆದು ನಿಲ್ಲಿಸಿರುವೆ ಕವಿತಾ. ಗೌಡ್ರಿ, ಏನ್ ಹೇಳ್ಬೇಕೆಂದಿರುವಿರಿ? ಮಣ ಬಿಚ್ಚಿ ಹೇಳ್ಬಿಡಿ, ಬೇಗನೆ ತೋಟಕ್ಕೆ ಹೋಗ್ಬೇಕು. ಮುಚ್ಚು ಮರೆ ಇಲ್ಲದೆ ಸ್ವಚ್ಛ ಮನಸ್ಸಿನಿಂದ ಸತ್ಯಕತೆಯನ್ನು ನಿನ್ನ ಮುಂದೆ ಬಿಚ್ಚಿ ಹೇಳುತ್ತೇನೆ. ನಿನ್ನ ಮೈದುನ ಮದುವೆ ಆಗುವ ಆ ಸವಿತಾ, ನನ್ನ ಮೈದುನನ ಮಡದಿಯಾಗೋ ಸವಿತಾಳಿಂದ ಏನಾಯಿತು? ಬೇಗ ಹೇಳಿ. ಅವಳಿಂದ ನಮಗೆ ಕೆಟ್ಟ ಘಟನೆ ಜರುಗಿದೆ. ಹಾಗೇನಿಲ್ಲ ಕವಿತಾ. ಸುರೇಶ್ ಮದುವೆ ಆಗುವ ಮುಂಚೆ ನಿನಗೊಂದು ಕಿವಿಮಾತು ಹೇಳಬೇಕೆಂದು ಸ್ವಚ್ಛ ಮಾತನ್ನು ತಡೆದು ನಿಲ್ಲಿಸಿರುವೆ. ನೋಡ್ರಿ, ನೀವು ನಮ್ಮ ದನಿಯಾರು ಒಮ್ಮೆ ಹಾನಿ ಮಾಡಿದ್ರೆ ಮುಗಿತ್ರಿ, ಅದು ಸುಳ್ಳು ಇರಂಗಿಲ್ಲ, ಸತ್ಯನ ಇರ್ತೈತಿ. ಬೇಕಾದ್ರೆ ನಾ ಅವ್ರು ಹಾನಿ ಮಾಡಿ ಹೇಳ್ತಾನೆ, ಕರಿ ಇದು ಕರೇನ? ನನ್ನ ಹಿತಕ್ಕಾಗಿ ಅಂದ್ರೆ ನಾನೇಕೆ ತಪ್ಪು ತಿಳ್ಕೊಳ್ಳಿ? ಬೇಗ ಹೇಳಿ. ನೋಡು ಕವಿತಾ, ನಿನ್ನ ಗಂಡನಿಗೆ ಮಕ್ಕಳಾದರೆ ಎಲ್ಲಿ ನಿನ್ನ ತಮ್ಮನ ಮೇಲೆ ಪ್ರೀತಿ ಕಡಿಮೆಯಾಗುತ್ತೆ ಎಂದು ತಾನೇ ಗುಟ್ಟಾಗಿ ಆಪರೇಷನ್ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ನಿನಗೆಲ್ಲಿ ಮಕ್ಕಳ ಸಂಸ್ಥಾನ? ಸುರೇಶ್ ಮದುವೆ ಆಗುವ ಆ ಸವಿತಾಳಿಂದ, ಆ ಸವಿತಾಳನ ಮಗನೇ ಈ ಸರ್ವ ಆಸ್ತಿಗೆ ಒಡೆಯ. ಮಕ್ಕಳಿಲ್ಲದ ಬಂಜಿ ತಟ್ಟೆ ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಹೋಗಬೇಕಾಗುತ್ತದೆ. ನೆನಪಿರಲಿ. ಇದನ್ನೇನು ಹೇಳಿದ್ರಿ? ವಿಷದ ಜ್ವಾಲೆಯನ್ನ. ಏನು, ನನ್ನ ಪತಿ ಇಷ್ಟೊಂದು ಮುಂದುವರಿದರೆ ಈಗ ನಾನೇನು ಮಾಡಲಿ? ರಮೇಶ್ ಇಂಥ ಮೋಸ ಮಾಡ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಇದಕ್ಕೆ ನಾನೊಂದು ಉಪಾಯನ ಹುಡುಕಲೇಬೇಕು. ವೆರಿ ಗುಡ್. ಆ ಉಪಾಯವನ್ನು ನಾನು ಹೇಳುತ್ತೇನೆ. ಬಾ ಕನ್ವರ್ಲಾಲ್ ಬಾ. ನೀನೇ ಕವಿತಾಳಿಗೆ ಸರಿಯಾಗಿ ತಿಳಿಸಿ ಹೇಳಿಬಿಡು. ಕವಿತಾ, ನಾನು ಹೇಳಿದ್ದನ್ನು ಮರೆಯಬೇಡ. ಬರುತ್ತೇನೆ. ಹೇಳ್ಬಿಟ್ರಿ, ಏನು ಚಲೋ ಸುದ್ದಿ ಹೇಳಿರಿ. ಲೇ ಬಸಟ್ಟಿ, ನೋಡು ಕವಿತಾ, ಮೋಸ ಹೋದ ನಿನ್ನ ಬಾಳಿನಲ್ಲಿ ಇನ್ನೂ ಕಾಲ ಮಿಂಚಿ ಹೋಗಿಲ್ಲ. ನಿನಗೆ ತಾಳಿ ಕಟ್ಟಿದ ಪತಿ ಮಕ್ಕಳ ಭಾಗ್ಯ ಕರುಣಿಸದೆ ದ್ರೋಹ ಬಗೆದ ಬಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ನೀನು ನನ್ನ ಮಾತಿನಂತೆ ನಡೆದರೆ ಅವನ ಸಕಲ ಆಸ್ತಿ ನಿನ್ನಂತೆ ಮಾಡಿ ನಿನಗೆ ಮೋಸ ಮಾಡಿದ ಬೀದಿ ಬಿಕಾರಿಯನ್ನಾಗಿ ಮಾಡಿದರಾಯಿತು. ಹೌದು, ನೀವು ಹೇಳುವ ಮಾತು ನಿಜವಿದೆ. ಆದರೆ ನನ್ನ ಜೀವನದ ಜಂಜಾಟ ಕೆಟ್ಟು ಹೋಗಿದೆ. ಪುನಃ ಸೃಷ್ಟಿಸುವ ಸಾಹಸ ಕುರಿತು ನನಗೆ ದ್ರೋಹ ಬಗೆದ ನೀಚನ ಮೇಲೆ ಸೇಡು ತೀರಿಸಿಕೊಳ್ಳಬೇಕಾದ್ರೆ ನೀವೇ ಒಂದು ಸೂಕ್ತ ಮಾರ್ಗ ಸೂಚಿಸಿದ್ರೆ ಸಾಕು. ಅದರಂತೆಯೇ ನಾನು ನಡೆದುಕೊಳ್ತೀನಿ. ಕವಿತಾ, ಇನ್ನು ಮುಂದೆ ನೀನು ನನ್ನ ಪ್ರೇಮಾಲಿಂಗನದ ಪ್ರೇಮ ಪಕ್ಷಿ ನೀನಾಗಬೇಕು. ನಿನ್ನ ಪತಿಯಿಂದ ನಿನಗೆ ಸಿಗಲಾರದು ಸಂತಾನ ಫಲ. ನೀನು ನನ್ನ ಪ್ರೇಮ ಸ್ನೇಹ ಪಡೆದರೆ ನಿನಗಿದೆ ಸಂತಾನ ಫಲ. ಮುಂದೆ ಹುಟ್ಟುವ ಮಗನೇ ನಿನ್ನ ಸರ್ವಾಸ್ತಿಗೆ ಒಡೆ ಇದೆ. ಇದು ಕುಳಿದೆ ಒಂದೇ ಒಂದು ಒಳ್ಳೆಯ ಮಾರ್ಗ. ಅಂದ್ರೆ ಕೊರಳಿಗೆ ತಾಳಿ ಕಟ್ಟಿದವರು ಜೀವಂತ ಇರುವಾಗಲೇ ಇನ್ನೊಬ್ಬ ಪರಪುರುಷನ ಕೂಡ ಸಂಪರ್ಕ ಹೊಂದಿ ನಲಿಯುತ್ತಾ ನಡೆದ್ರೆ ಈ ಮೂಢ ಸಮಾಜ ಸೂಳೆ ಎಂದು ಕೈ ಮಾಡಿ ಕರೆಯುತ್ತೆ. ಸಮಾಜ ಸಮಾಜದ ಕತೆ ಹೇಳುತ್ತೇನೆ, ಕಿವಿ ಕೊಟ್ಟು ಕೇಳು ಕವಿತಾ.
ನಂಬಿದ ಪತಿ ಇದ್ದರು ಪರಪುರುಷನ ತೋರಿಕೆಯಲ್ಲಿ ದಿನರಾತ್ರಿ ಶರಗಾಸುವ ಸೂರ್ಯನಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಈ ಸಮಾಜದ ಕಣ್ಣಿಗೆ ಮಣ್ಣೆರೆಚಿ ಮುತ್ತೈದೆಯರ ಸೋಗು ಹಾಕಿ ಕಾಮದ ಚಟಕ್ಕಾಗಿ ಹತ್ತಾರು ಮಿಂಡಿನ ಸ್ನೇಹ ಬೆಳೆಸುವ ಚಾರುಣಿಯರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಗಂಡನೆದುರಿಗೆ ಮಿಂಡನಿಗೆ ಅಣ್ಣನೆಂದು ಕರೆದು ಗಂಡನಿಲ್ಲದಾಗ ಅದೇ ಅಣ್ಣನಿಗೆ ಶರಗಾಚಿಸುವ ಪಡೆದು ಕಳವರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಈ ಸಮಾಜದಲ್ಲಿ ಹೆಣ್ಣಿಗೆ ಮಕ್ಕಳಿಲ್ಲದಾಗ ಬಂಜೆ ಎಂದು ಒಣಗಿಸಿ ಅಪಹಾಸ್ಯ ಮಾಡಿ ನಗುತ್ತದೆ ಈ ಸಮಾಜ. ಗರತಿ ಎಂದು ಸೋಗು ಹಾಕಿಕೊಂಡು ಪರಪುರುಷನ ಸ್ನೇಹ ಪಡೆದು ಹಾದಾರದ ಪಿಂಡಕ್ಕೆ ಜನ್ಮ ನೀಡಿದರೆ ಅದೇ ಪತಿ ತನ್ನ ಕಂದೆನಂದು ಅಪ್ಪಿ ಮುದ್ದಾಡುತ್ತಾನೆ. ವೇಕಿಗೆಯನ್ನು ಗೊತ್ತು ಹೋದರದ ಮಗುವೆಂದು. ಅದೇ ಬೇರೆಯವರಿಗೆ ಹುಟ್ಟಿದ್ದೆ ಎಂದು ಗೊತ್ತಾದ್ರೆ ತಾಳಿಯನ್ನು ಕಿತ್ತಿಕೊಳ್ಳುತ್ತಾನೆ. ಅದರಂತೆ ಭಂಜೆ ಎಂಬ ಪದ ಒಳಗಿಸಿ ನೀನೊಬ್ಬಳು ಒಂದು ಮಗುವನ್ನು ಹೆತ್ತಮ್ಮನಾಗಬೇಕಾದ್ರೆ ಈ ಸಮಾಜಕ್ಕೆ ಭಯ ಪಡದೆ ನನ್ನ ಬಾಳಿಗೆ ಆಶಾಜ್ಯೋತಿಯಾಗಬೇಕು. ಮಾಡು ಕವಿತಾ. ಕನ್ವರ್ಲಾರ್, ನೀವೇ ರುದ್ರೇಗೌಡರ ಅಳೆಯರೆಂದ ಮೇಲೆ ಇದರಲ್ಲಿ ವಿಚಾರ ಮಾಡೋದೇನಿದೆ? ನಿಮ್ಮ ಮಾತೆ ವೇದ ವಾಕ್ಯವೆಂದು ತಿಳಿದು ಈ ಕವಿತಾ ಇನ್ಮುಂದೆ ನಿಮ್ಮ ಪಾದ ಈ ಪಂಜರದ ಗಿರಿಗೆ ಸ್ವತಂತ್ರ ಸ್ಥಾನ ಸಿಕ್ಕಿತು. ಪಂಜರದ ಗಿರಿ ಪಂಜರದಿಂದ ಹೊರ ಬಂದು ಈ ಕನ್ವರ್ಲಾಲ್ ಕಟ್ಟಿದ್ದ ಪ್ರೇಮ ಎಂಬ ಗೂಡನ್ನು ಸೇರಲೇಬೇಕು. ಕವಿತಾ, ಇನ್ನು ಮುಂದೆ ನಾನು ಹೇಳಿದಂತೆ ನೀನು ಕೇಳುತ್ತಾ ಹೋದ್ರೆ ರಮೇಶನ ಮನೆತನಕ್ಕೆ ನೀನಾಗುವೆ ಯಜಮಾನಿ. ರಮೇಶನ ಹಾಲಿನಂತ ಸಂಸಾರ ಕೋಲಾಹಲದ ಕಹಳೆಯಾಗಿ ಅಣ್ಣ ತಮ್ಮಂದರಲ್ಲಿ ಬೆಂಕಿಯ ಕಿಡಿಹಿಟ್ಟು ಹೊತ್ತು ಕೋಳಿಗಾಗಿ ಅಲೆವಂತೆ ಮಾಡಿ ಮದುವೆ ಮಂಟಪದಿಂದ ಮಾಂಗಲ್ಯ ಕಟ್ಟಿಕೊಂಡು ಬರುವ ಸಾಧ್ವಿ ಶಿರೋಮಣಿಯ ಪಾಲಿಗೆ ವಿಷಜಂತು ನೀನು ಹಾಕಿ ನನಗೆ ಮೋಸ ಮಾಡಿದ ಮೋಸ ವಂಚಕನ ಸೇಡಿಗಾಗಿ ಮುಂದೆ ಸೇಡು ತೀರಿಸಿಕೊಳ್ಳುವುದು. ನಿಮ್ಮ ಮಾತಿನಂತೆ ನೀವು ವರ್ತಿಸಿ ರಮೇಶನ ಮನೆತನಕ್ಕೆ ಸೇಡು ಸೇಡು ತೀರಿಸಿಕೊಳ್ಳೋ ವಿಷನಾಗಿ ನೀನಾಡಾಗುವೆ. ವೆರಿ ಗುಡ್ ಕವಿತಾ. ನಮ್ಮಿಬ್ಬರ ಪ್ರೇಮದ ಮುನ್ನಡಿಯಾಗಿ ಈ ರಾಜ್ಯನ ಮನೆತನ ಸುಬಾರಾಣಿ. ಮಾನಸಾಲೋಕದ ಪ್ರೇಮ ಕೊಡುವ ಕೊಡುವ ಮುದು ಮುದವನ್ನು ನೀಡುವ ಕೊಡುವ ಕೊಡುವ ಮಧು ಮದವನ್ನು ನೀಡುವ ಮಾನಸಾಲೋಕದ ಪ್ರೇಮ ಕಂಡಿಗೆ ಕೊಡುವ ಮಧು ಮದವನ್ನು ನೀಡುವ ಕೊಡುವ ಕೊಡುವ ಮಧು ಮದವನ್ನು ನೀಡುವ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಪಟ್ಟು ಹೆಚ್ಚಿದೆ
ಉನ್ಮತ್ತಳಾಗಿ ಬಿಟ್ಟೆ ನೀನು ನಕ್ಕಾಗ ಮಣ್ಣಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತಳಾಗಿ ಬಿಟ್ಟೆ ನೀನು ನಕ್ಕಾಗ ಬಡಿಬಾ ಬಡಿಬಾ ಮಧುಮದವನು ನೀಡಿಬಾ ಸಹವಾಸದಲ್ಲಿದೆ ಒಂದೊಂದು ಕ್ಷಣಗಳು ನೀನಿರಬೇಕು ಹತ್ತಿರ ಒಂದೊಂದು ಕ್ಷಣಗಳು ನೀನಿರಬೇಕು ಹತ್ತಿರ ಯಾವ ಲೋಕದಲ್ಲೂ ಇಲ್ಲೋ ಇಂಥ ಸರಿ ಒಂದೊಂದು ಜೀವನಕ್ಕೂ ನನ್ನ ಹತ್ತಿರ ಯಾವ ಲೋಕದಲ್ಲೂ ಇಲ್ಲ ಇಂಥ ಸರಿ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟ ನಾವ ಹೊಡಿಬೋ ಹೊಡಿಬೋ ಮಾನಸ ಲೋಕದ ಪ್ರೇಮ ಕಟ್ಟಿಗೆ ಕೊಡುವ ಕೊಡುವ ಮಧುಮದವನು ನೀಡುವ ಕೊಡುವ ಕೊಡುವ ಮಧುಮದವನು ನೀಡುವ ಗರತಿ ಎಂಬ ಸೋಕನ್ನು ಹಾಕಿ ಬಾಳನ್ನು ಬರುತ್ತಾಳೆ ಹೆಣ್ಣ ಚುಚ್ಚಿಲ ಮನದಿ ಕಾಲನ್ನು ಜಾರಿ ಹಾಕರ ಹೆಂಗ ಮುನ್ನ ಪ್ರೀತಿ ಇಟ್ಟ ಗಂಡಗಿ ಕೀತಿನ ಸಾದ ಮಣ್ಣ ಸೇರ ಸಹವಾಸ ಬ್ಯಾಡ ಬ್ಯಾಡ ಅಳಗಾಲ ಹಿಡಿಸ್ತಾರ ಹುಡುಗಾರ ನಂಬಿಕೆ ಬ್ಯಾಡ ಬ್ಯಾಡ ಅಕ್ಕನ ಹತ್ತಿಕೊಳ್ಳಿಕಾರ ರಾತ್ರಿ ಕಂಡ ಬಾವಿ ಒಳಗ ಹಾಡು ಹಗಲೋಗಿ ಬ್ಯಾಡ ಹಂಗೆ ಸೇರ ಸಹವಾಸ ಬ್ಯಾಡ ಬ್ಯಾಡ ಅಕ್ಕನ ಹತ್ತಿಕೊಳ್ಳಿಕಾರ ಹುಡುಗಾರ ನಂಬಿಕೆ ಬ್ಯಾಡ ಬ್ಯಾಡ